ಹುಡುಗಿ ನೀನು? ಹಾಂ, ಹೆಸ್ರಾಗಿತ್ತು ಅದು ಅತ್ತೆಯವ್ರ 2.5 ತಿಂಗಳಾಗಿತ್ತಷ್ಟೇ. ಅಲ್ಲ ಮತ್ತೆ ಒಂದು ಮಾತು ಹೇಳಿಲ್ಲ ಹುಡುಗಿ? ಹೇಳ್ತಾಳೆ, ಯಾಕೆ ಹೊರಗಿನಾರ ನಾವು ಅದಕ್ಕೆ ಹೇಳಂಗಿಲ್ಲ ನಮ್ಮ ಮುಂದೆ. ಇಲ್ರಿ ಅತ್ತೆಯವ್ರ, ನಾನು ಹೇಳ್ಬೇಕಂದೆ. ಅದು ಮತ್ತೆ ಯಾಕೆ ಹೇಳಿಲ್ಲ? ಅದು ತ್ರಿವೇಣಿ ದವಾಖಾನಿಗೆ ತೋರ್ಸಕ್ಕೆ ಓಡಾಡಕತ್ತಾಳ ಪಾಪ. ಈ ಟೈಮ್ನಾಗ ನಾನು ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಆಕಿಗೂ ಬೇಜಾರಾಕೈತಿ. ಏನು ಮಾಡಲಿ ಅನ್ಕೊಳಕತ್ತಿದ್ದೆ. ಅಷ್ಟೊತ್ತನ ಅಂತಂದ್ರೆ ಇದೆಲ್ಲ ಆಗ್ಬಿಡ್ತು ಹಿಂಗೆಲ್ಲ. ಪಾಪ ನಮ್ಮ ತಂಗಿಗೆ ಇನ್ನೂ ಮಕ್ಕಳಾಗಿಲ್ಲ, ನನಗೆ 2 ಮಕ್ಕಳಾಗ್ಯಾವು. ಈಗ ಇನ್ನೊಂದು ಪ್ರೆಗ್ನೆಂಟ್ ನಿಂತೇನಿ. ಅಲ್ಲ ಬೇಕಂದ್ರೆ ದೇವ್ರು ಕೊಡಂಗಿಲ್ಲಲ್ಲಪ್ಪ. ನಾನು ಕೊಟ್ಟಾನ ಹೋಗಿ ಇದನ್ನೇ ನಮ್ಮ ತಂಗಿ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಹೇಳಿದ್ದಿಲ್ಲ ಅಷ್ಟೇ. ಅಕ್ಕ ತಪ್ಪಾತಕ್ಕ, ಅಕ್ಕ ನನ್ನ ತಪ್ಪಾತಕ್ಕ. ಯೋ ಯಾಕ ನೀ ಯಾಕೆ ಅಷ್ಟು ಜೋರ ಹೇಳಕತ್ತಿ? ಇರ್ಲಿ ಬಿಡು, ಹೇಳು, ಏನಾಗಲ್ಲ. ದೇವ್ರು ನಿನಗೂ ಕೊಡ್ತಾನ. ತೋರಿಸ್ಕೊಂಬರ್ತೇವಲ್ಲ ದವಾಖಾನಿಗೆ, ಯಾಕೆ ತಲೆ ಕೆಡಿಸ್ಕೊತಿ? ಈಗೇನು ಬೇಕಾದಂಥ ಉಳಿಗೆ ಔಷಧ ಎಲ್ಲ ಬಂದಾವು. ರತ್ನ, ನನಗೆ ಗೊತ್ತಾಗ್ಲಿಲ್ಲ. ನಾನು ಒಂದು ಫೋನಿನ ಸಲುವಾಗಿ ನಿನಗೆ ಅಷ್ಟು ಜೋರಾಗಿ ಓದ್ಬಿಟ್ನಲ್ಲ. ಎಲ್ಲಿತ್ತ ಏನೋ ಸಿಟ್ಟು. ಮೊದಲ ಬಿಸ್ಲಾಗಿಂದ ಬೇರೆ ಬಂದಿದ್ನ್ಯಾ, ಹಿಂಗಾಗೈತೆ ಅಂದ್ಬಿಟ್ಲೆ ನನಗೆ ಮೊದಲೇ ರೊಕ್ಕದ ವಿಚಾರಕ್ಕೆ ನಾ ಹೆಂಗದ ನಿಮ್ಗೆ ಗೊತ್ತಲ್ಲ. ಆ ಸಿಟ್ಟನಾಗ ಹೊಡೆದ್ಬಿಟ್ಟೆ. ಏನು ಅನ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಸಿಟ್ನ್ಯಾಗ ಕೊಯ್ಕೊಂಡು ಮೂಗ ಮಾತು ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೆ ಹೇಳೋದು. ಹಲಕಟ್ಟ ಬಾಡ್ಯ ಪುಣ್ಯಕ್ಕೆ ದೇವ್ರ ದಯದಿಂದ ಏನೂ ಆಗಿಲ್ಲ, ಚಲೋ ಆತು. ಅಷ್ಟಾರಾಗತ್ ಬಂದು ಪುಣ್ಯಕ್ಕೆ ಇಲ್ಲಿ ಬರುತ್ತಲೆ ಡಾಕ್ಟ್ರ್ ಎಲ್ಲ ಆರಾಮ್ ಮಾಡಿದ್ರು, ಚಲೋ ಆತು. ಒಂದು ವೇಳೆ ಹೊಟ್ಟೆ ಅಂದಕ್ಕೆ ಏನಾರ ತೊಂದರೆ ಆಗಿ ಹೋಗಿತ್ತಂದ್ರೆ ಏನು ಮಾಡ್ಬೇಕಿತ್ಲ? ಭ್ರೂಣ ಹತ್ಯೆ ಮಹಾಪಾಪ. ಯಾವತ್ತೂ ಆ ಕೆಲಸ ಮಾಡಬಾರ್ದು. ದೇವರು ಬೇಕಂದಾಗ ಕೊಡುದಿಲ್ಲ, ಕೊಟ್ಟಾಗ ತಗೋಬೇಕಟ್ಟೆ. ಏನೋ 3ನೇದೊಂದು ಹೆಣ್ಣ ಗಂಡ ಆಗಿಂದ ಆಪರೇಷನ್ ಮಾಡಿಸಿದ್ರೆ ಆಗಿ ಹೋಗತ್ತತ್ತಾಗ ಏನೋ ನಿಂತೈತದ. ನೀ ಹಂಗೆ ಒದ್ದಲ್ಲ, ಏನ ಮನುಷ್ಯ ಅಂತ ನಾನು. ನನಗೂ ಗೊತ್ತಿಲ್ವೇ? ಅಲ್ಲ ತ್ರಿವೇಣಿ, ನೀ ಯಾಕಳಕತ್ತಿ ಹೇಳ ಹುಡುಗಿ? ಅಕ್ಕ, ನಿನ್ ಫೋನ್ ಸಿಕ್ತು, ಅಲ್ಲೇ ಪಲ್ಲಂಗ್ ಬಿಡ್ದಾಗ ಬಿದ್ದಿತ್ತ. ಏನ ಪಲ್ಲಂಗ್ ಬಿಡ್ದಾಗ ಬಿದ್ದಿತ್ತ? ನಾ ಹುಡುಕಿದ್ನೆಲ್ಲ ಅಲ್ಲಿ ಬಿದ್ದಿದ್ದಿಲ್ಲ. ನೀ ಹೆಂಗ್ ಹುಡುಕಿದೆ ಏನ? ಇಲ್ಲೋಗ, ನಾ ಚಂದಾಗೆ ನೋಡೇನ್ ಬಿಡ, ಅಲ್ಲಿ ಕಾಣ್ಲಿಲ್ಲ ಫೋನ್. ಒಟ್ಟಿಗೆ ಸಿಕ್ತೇನ? ಇವ ಅಷ್ಟ ಸಾಕ್ಬಿಡ. ಕಂಡಾಬಟ್ಟಿ ರೊಕ್ಕ ಕೊಡ್ತಾನ, ಫೋನ್ ಕಳಿತಲ್ಲ ಅಂತೇಳಿ ಭಾಳ ಬೇಜಾರಾಗಿತ್ತು ನನಗೆ. ಆ ಹುಡುಗರು ನೋಡ್ಕೊಂತ ಒಗದಾವಾಗ ಗೊತ್ತಾಗಿಲ್ಲ ಅವಕ್ಕೆ. ಇನ್ನೇನು ಫೋನ್ ಮಟ್ಲೈತೆ ಅವ್ರಿಗೆ. ಅತ್ತೆಯವ್ರ, ನೀವು ಒಂಚೂರು ಇವ್ರಿಗೆ ಹೇಳ್ಬಿಡ್ರಿ. ಮಾತಿಗೆ ಹೊಡಿದು ಒದಿದು. ನಾನೇ ನಿಮ್ಮ ಮನೆ ಆಳಲ್ಲ, ನಾನು ಈ ಮನೆ ಸೊಸೆ ಅದೇನಿ. ಅದು ಅಲ್ದ ನಾನೇನು ಬಿಟ್ಟಿ ಬಿದ್ದಿಲ್ಲ. ಮಾತಿಗೆ ಹೊಡ್ಯಾಕ ಏನು ಸಣ್ಣ ಕೂಸನ್ ನಾನು? ಎಂಥ ದೊಡ್ಡ ತಪ್ಪರಾಗ್ಲಿ ಬೇಕಾದಾಗೋಲ್ತಕ್ಕ. ಫಸ್ಟ್ ಇದಲ್ಲ ಅಷ್ಟು. ಇನ್ನೇಮ್ ಯಾವತ್ತೂ ಅವ್ರು ನನ್ನ ಮೇಲೆ ಕೈ ಎತ್ತಬಾರ್ದು ಸಾಯಿ ಮಟನು ನಾನು. ಏನತ್ತೀರ ಇದು ನೀವು ನಿಮ್ಮ ಮಗ ಹೇಳ್ಬಿಡ್ರಿ. ಅಂದ್ರೆ ಈ ಮನೆಗೆ ಇರ್ತಾನಿಲ್ಲ, ಬೇಡ ನನಗೆ ಸಂಸಾರ ತಗ. ಏನು ಯಾಕೆ ಇವ್ರೇನು ತಪ್ಪ ಮಾಡಂಗಿಲ್ಲ? ಇವ್ರು ಎಷ್ಟು ತಪ್ಪು ಮಾಡಿದ್ರು ನಾವು ಬಾಯಿ ಮುಚ್ಕೊಂಡಿರ್ಬೇಕು, ಬರೀ ಬೈದು. ಇವ್ರಾದ್ರೆ ಮಾತಿದ್ರೆ ಹೊಡ್ಯಾಕ ಬರ್ತಾರೆ. ಗಂಡುಗಳು ಅಂದ್ರೆ ಏನು 2 ಕೊಂಬ ಇರ್ತತಿ, ಹೆಣ್ಮಕ್ಳು ಅಂದ್ರೆ ಏನು ಕೀಳಲ್ರಿ ಅತ್ಯಾರ. ಫಸ್ಟ್ ಇದಲ್ಲ ಅಷ್ಟು ಹೇಳ್ಬಿಡ್ರಿ ಅತ್ಯಾರ. ಏನ ಇದ್ರು ಮಾತಿನಾಗ ಮಾತಾಡ್ಬೇಕು. ಹೊಡಿದು ಬಡಿದು ದುಡ್ಯಾಡೋದು, ಎತ್ತಬೇಕತ್ತು ಬಂದು ನಾಯಿ ಒದ್ದಂಗೆ ಒದಿದು ಇದೆಲ್ಲ ಮಾಡು ಹಂಗಿಲ್ಲ ಅಂದ್ರೆ ಇಲ್ಲ. ಯಾಕ ನಮ್ಮನ್ನೇನು ಮತ್ತೆ ನಾವು ಮನುಷ್ಯರಿಗೆ ಬಿಟ್ಟಿರಂಗಿಲ್ಲನ? ನಮ್ಗೇನು ಇದು ಇರ್ತತೇನ? ಅಲ್ಲ, ನಮಗೂ ನೋವಾಕತ್ರಿ ಇರ್ತಾರ. ನಾನು ಇಷ್ಟು ವರ್ಷದಿಂದ ಏನೋ ಒಂದು ಸಣ್ಣ ತಪ್ಪಾಗ್ಲಿ ಹೊಡ್ಯಾಕ ಬರ್ತಾರೆ, ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದು ಸಾಕಾಗೈತೆ ನನಗೆ. ಫೋನ್ ಕಳೀತಾ ಹುಡುಕ್ಬೇಕು. ಇಲ್ಲ ಇನ್ನೇನು ನಿನಗೆ ಫೋನ್ ಕೊಡ್ಸಂಗಿಲ್ಲ, ಇನ್ನು ಹಿಂಗೆ ಬಿದ್ದಿರ ಅಂತ ಬೈಬೋದಿತ್ತು, ಬೇಕಾದ್ ಮಾಡ್ಬೋದಿತ್ತು. ಅದ್ರ ಬದಲು ಅವ್ರು ನಾನು ಯಾಕೆ ಹೊಡ್ಯಾಕೆ ಬಂದ್ರೆ? ನಾ ಹೆಂಗೆ ಸುಮ್ಮನೆ ಇರ್ಲಿ ಇದನ್ನ ನೋಡ್ಕೊಂಡು? ನಂಗೆ ಸಿಟ್ಟು ಬರಂಗಿಲ್ಲ ರೀ ಅತ್ಯಾರ ಹಂಗಾರ? ಇಲ್ಲ, ಇನ್ಯಾವತ್ತೂ ಹೊಡೆಯಂಗಿಲ್ಲ ನಿಂಗಾತ. ಏನು ಹೊಟ್ಟಿಲದಿ ಅಂತಲ್ಲ, ಕರೆನ ನನಗೂ ಬುದ್ಧಿ ಬೆಟ್ಟ ಆತ. ಹೆಣ್ಮಕ್ಳು ಒಂಥರ ಸೂಕ್ಷ್ಮ ಇರ್ತಾರೆ. ಅವ್ರ ಜಗತ್ತ ಅಡಿಗೆ ಮನಿ ಇಷ್ಟೇ, ಗಂಡ ಮಕ್ಕಳು ಇಷ್ಟೇ. ನಾವು ಹಿಂಗೆ ನಮ್ಮನೆ ಹೊಡೆದು ಹಿಂಸೆ ಕೊಟ್ರೆ ಅವ್ರ ಮನ್ಸಿಗೆ ನೋವಾಕತ್ತೆ ಅಂತೇಳಿ ನಾವು ಗಂಡುಗಳು ಆದವ್ರು ಯೋಚನೆ ಮಾಡ್ಬೇಕು. ತಪ್ಪು ಯಾರು ಮಾಡಲ್ಲ ಹೇಳು? ಎಲ್ಲರೂ ಮಾಡ್ತಾರೆ. ನಾವು ಅದನ್ನು ವಿಚಾರ ಮಾಡ್ಬೇಕು. ಗಂಡು ಮಕ್ಳು ನಾವು ತಪ್ಪು ಮಾಡಿದಾಗ ಅವ್ರು ಒಂದು ಮಾತು ಹೆಚ್ಚಿಗೆ ಬೈದ್ರು ಹೆಣ್ತಿಯರು ನಮ್ಗೆ ಸಿಟ್ಟು ಬರ್ತೈತಿ. ಆದ್ರೆ ಅವರು ತಪ್ಪು ಮಾಡಿದಾಗ ನಾವು ಎತ್ತಬೇಕಂತ ಹೊಡೆದೇ ಬಿಡ್ತೀವಿ. ಅದರಿಂದ ಅವ್ರ ಮನ್ಸಿಗೂ ನೋವಾಕೈತಿ ಅಂತೇಳಿ ನಾವು ಯೋಚನೆ ಮಾಡಂಗೇ ಇಲ್ಲ. ಪಾಪ ನಮಗೋಸ್ಕರ ಅವ್ರು ಇಡೀ ಜೀವನನೇ ನಮಗೋಸ್ಕರ ತೆಗೆದಿರ್ತಾರೆ. ಗಂಡ ಮನಿ ಮಕ್ಕಳು ಅತ್ತಿ ಮಾವ ಅಂತೇಳಿ ಇಡೀ ಜೀವನನೇ ನಮಗೋಸ್ಕರ ಮುಡುಪಾಗಿಟ್ಟಿರ್ತಾರೆ. ಅಂಥವ್ರಿಂದ ಒಂದು ಏನೋ ಒಂದು ಸಣ್ಣ ತಪ್ಪಾದ್ರೆ ನಾವು ಆ ರೀತಿ ಹೊಡಿಬಾರ್ದು. ಇದನ್ನೆಲ್ಲ ಗಂಡುಗಳು ಅರ್ಥ ಮಾಡ್ಕೋಬೇಕು ಮೊದಲು. ಆತಲವ, ಅವಂಗೂ ಬುದ್ಧಿ ಬಂತ. ಹ್ಞೂ ರೀ ಅತ್ತಿಯರ ಅದು ಏನೋ ಹೇಳತ್ತಿದ್ದೆ. ನಾನು ಹುಟ್ಟು ಈ 3ನೇ ಮಗುನ ನಾನು ತ್ರಿವೇಣಿಗೆ ದತ್ತಕ್ಕೆ ಕೊಡ್ಬೇಕಂತ ಮಾಡೀನಿ. ಅದು ಆಕಿಗೆ ಒಪ್ಪಿಗೆ ಇದ್ರೆ, ಮೈದ್ನಿಗೆ ಒಪ್ಪಿಗೆ ಇದ್ರೆ. ಅಕ್ಕ ಬೇಡವಾ, ತಪ್ಪು ತಿಳ್ಕೊಬೇಡಕ್ಕ. ನಾ ಹಂಗೆ ದತ್ತಕ್ಕೆ ತೊಗೊಳೋದಾದ್ರೂ ಬೇರೆ ಯಾವ್ದಾರು ತೊಗೋತೀನಿ. ಇಷ್ಟಕ್ಕೂ ನನಗೇನಂತ ವಯಸ್ಸೇನಾಗಿಲ್ಲ. ನನಗೆ ಮನೆಯಿಂದ ಬೇಡಕ್ಕ. ದತ್ತಕ್ಕಂದ್ರೆ ಹಂಗಲ್ವ, ನಿನಗಾಗಲ್ಲ, ನಿನಗೆ ವಯಸ್ಸಾಗೈತಿ, ನನ್ನ ಮಗುನ ನೀನು ನೋಡ್ಕೊಲಿ ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ. ಏನು ನಾನು ಯಾಕೆ ಕೊಡ್ತೀನಿ ಅಂದೆ ಅಂದ್ರೆ, ನಿನಗೆ ಆ ಮಗುನ ಆಡಿಸ್ಕೊಂತ ಟೈಮ್ ಪಾಸ್ ಮಾಡ್ಕೊತ ಆ ಮಗು ನಂದು ಅನ್ನೋ ಭಾವನೆ ಬಂದು ಮಕ್ಕಳ ಚಿಂತೆ ಮರ್ತೆ ಅಂದ್ರೆ ಅವಾಗ ಆಗ್ಬೋದೇನೋ ಈ ಮಗುನ ಕಾಲ್ಗುಣದಿಂದ ನಿನಗೆ ಅಂತ ಅಷ್ಟೇ, ಮತ್ತೇನಿಲ್ಲ. ನಿನ್ನ ಕಡೆನೇ ಇರಲಿ. ಹಂಗೆ ಆಟ ಆಡ್ಸೋದು ಮನೆಯಾಗಿದ್ದಿಂದ ಸಹಜ ಅಲ್ಲನ. ನಾ ಆಡಿಸ್ತೇನೆ, ನೀ ತಲೆ ಕೆಡ್ಸ್ಕೊಬೇಡ. ಸರಿ ನೋಡು, ನೀನು ಹಂಗೆ ಹೇಳಿದೆ ಆಯಿತು. ನಂಗೆ ಹೆಂಗೆ ಇಷ್ಟ ನಂಗೆ ಮಾಡು. ದೇವ್ರ ದಯದಿಂದ ಇಷ್ಟಕ್ಕೆ ಮುಗೀತಲ್ಲ. ಬೇರೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಗತಿ ಏನೋ ಇವ. ಯಪ್ಪ ದೇವ್ರೆ, 7 ಜನ್ಮಕ್ಕೂ ಆ ಶಾಪ ನಮ್ಮನ್ನು ಬಿಡ್ತಿದ್ದಿಲ್ಲ ಬಿಡ.
ಒಟ್ಟ ಈ ಮನಿ ಒಳಗೆ ಏನ್ ನಡ್ಯಾಕತ್ತೈತೆ ಅನ್ನೋದ ನನಗೆ ಅರ್ಥ ಆಗೋಲ್ತ. ಎಲ್ಲಾರು ಹಿರಿಯರ ಆಗ್ಬಿಟ್ಟಾರ, ಮನುಷ್ಯತ್ವಿಲ್ಲದು. ತ್ರಿವೇಣಿ ಬಾಯ್ಲೆ. ಅತ್ತಿಯರ ಅತ್ತಿಯವರ ಮಾತಾಡ್ತಾ ಇರೋದು ಕರೆ ಹೇಳದ ತ್ರಿವೇಣಿ ನೀನು. ಅದು ಮೊಬೈಲ್ ಎಲ್ಲಿ ಸಿಕ್ತಿ ನನಗೆ? ಪಲ್ಲಂಗ್ ಬಿಡ್ದಾಗ್ರಿ ಅತ್ತಿಯರ. ನನಗೆ ಯಾಕೆ ಅದು ಪಲ್ಲಂಗ್ ಬಿಡ್ದಾಗ ಸಿಕ್ಕೈತಿ ಅಂತ ಅನಿಸ್ವಲ್ತು ನೋಡುವ. ಇಲ್ರಿ ಅತ್ತಿಯರ, ಪಲ್ಲಂಗ್ ಬಿಡ್ದಾಗ ಸಿಕ್ಕಿದ್ದು. ನಿಮ್ಮ ಅಕ್ಕನ ಫೋನ್ ಕಳ್ದಾಗ ನಾನು ನಿನ್ನನ್ನು ಲಕ್ಷ್ಯ ಕೊಟ್ಟು ನೋಡೇನಿ. ಏನು ಬ್ಯಾಡ ತಡಿ, ಅಲ್ಬಾ ಮುಂದ್ಕತ್ತಬಾ, ಮತ್ತಲ್ಲ ಒಳಗಿದ್ದವ್ರು ಕೇಳಿಗಳಿತ್ತು. ನೀನು 108 ಮಾತಾಡ್ತಿದ್ದಕ್ಕಿ ಫೋನ್ ಕಳ್ದ ತನ್ನ ಸುದ್ದಿ ಗೊತ್ತಾದ್ರೂ ಒಂದು ಅಕ್ಷರನೂ ಮಾತಾಡಲಿಲ್ಲ. ಅವಾಗ ಅನಿಸ್ತೆ, ಆದರೂ ಏನ ಬಿಡ ಸುಮ್ಮನೆ ಇರ್ಬೇಕಂತ ನಾ ತಿಳ್ಕೊಂಡೆ. ಫೋನಿಗೆ ಪಲ್ಲಂಗ್ ಬಿಡ್ದಾಗ ಸಿಕ್ತೆ ಅಂದೆಲ್ಲ, ನನಗೆ ಅದಕ್ಕೆ ಕೇಳಕತ್ತೀನಿ. ಪಲ್ಲಂಗ್ ಬಿಡ್ದಾಗ ನಾನು ನೋಡೇನಿ, ಆಕಿನ ನೋಡಾಳೆ, ಎಲ್ಲರೂ ಹುಡುಕ್ಯಾರ. ಪಲ್ಲಂಗ್ ಬಿಡ್ದಲ್ಲ ಇಡೀ ಮನಿ ಎಲ್ಲ ಪೂರ ಕಿತ್ತು ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ. ಏನು ಅಂಗಳ ಬಾಗ್ಲ ಎಲ್ಲ ನೋಡ್ಯಾಳಕ್ಕಿ, ತಲೆ ಕೆಟ್ಟ ಹೊರಗೆ ಹೋಗಿ ನಿಂತ್ಲಕ್ಕಿ ಬಾಯ್ ಮಾಡ್ಕೊಂತ. ಈಗ ನೋಡಿದ್ರೆ ಅಲ್ಲೇ ಸಿಕ್ತಂತಿ ನೀನು. ನೋಡು, ಫೋನ್ ನೀನೇನ್ರ ತೊಗೊಂಡಿದ್ದೆ? ಅದು ಅತ್ತಿಯರ ನಾ ತೊಗೊಂಡಿಲ್ಲಪ್ಪ. ನೀನೇ ತೊಗೊಂಡು, ನನಗೆ ಯಾಕೆ ನಿನ್ನ ಮ್ಯಾಗ ಅನುಮಾನ. ಕರೆ ಹೇಳ, ದೇವರಾಣಿ ಮಾಡಿ ಹೇಳಿ, ನೀ ತೊಗೊಂಡಿಲ್ಲ ಅಂತೇಳಿ. ಹ್ಞೂ ರೀ ಅತ್ತಿಯರ, ಅದು ನಾ ಬೇಕಂತ ತೊಗೊಂಡಿದ್ದಲ್ಲ. ಅದೇನಾಯ್ತು ಗೊತ್ತೇನ, ಹುಡುಗರು ಆಡ್ಕೊಂತ ಬಿಟ್ಟು ಹೋದ್ವಲ್ಲ, ಹಂಗೆ ನಕಲಿ ಮಾಡೋಂತಡಿ ಅಕ್ಕ ಕಾಡ್ಸುನು ಫೋನ್ ಕಳ್ದತಿ ಅಂತಂದ್ರೆ ಅಂತೇಳಿ ತಮಾಷೆ ಮಾಡೋಕ್ಕಂತ ತೆಗೆದಿಟ್ಕೊಂಡೆ. ನೋಡಿದರೆ ಬರ್ಬರ್ತಾ ಎಲ್ಲ ಸೀರಿಯಸ್ ಆಗಿಬಿಡ್ತು. ಒಂದು 10 ನಿಮಿಷ ಆಟ ಆಡಿಸಿ ಕೊಟ್ರಾತಂತ ನಾನು ಮಾಡಿದ್ದೆ. ಅದು ಬರ್ಬರ್ತಾ ಸೀರಿಯಸ್ ಆಗತ್ಲೆ ನನಗೆ ಹೇಳಿದ್ರೆ ನನಗೆ ಹೊಡೆದು ಬಿಡ್ತಾವಲ್ಲ ಅನ್ನೋ ಸಂಕಟಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ಟೆ. ನೀ ಮಾಡಿದ್ದು ಸರಿನಾ? ನೀನೇ ಹೇಳು, ನೀ ಮಾಡಿದ್ದು ಸರಿನಾ? ಇಲ್ರಿ ಅತ್ತಿಯರ, ನಾ ಮಾಡಿದ್ದು ದೊಡ್ಡ ತಪ್ಪೈತಿ. ತಮಾಷೆ ಯಾವ ವಿಚಾರದಾಗ ಮಾಡ್ಬೇಕು, ಎಷ್ಟು ಮಾಡ್ಬೇಕಲ್ಲ ಅಷ್ಟೇ ಮಾಡ್ಬೇಕು. ತಮಾಷೆ ಹೋಗಿ ಅಮಾಸೆ ಆಗೋ ಲೆಕ್ಕಕ್ಕಿರಬಾರ್ದು. ಏನು ಅರ್ಥ ಮಾಡ್ಕೊ, ನೀನೇನು ಸಣ್ಣ ಹುಡುಗಿಯಲ್ಲ. ತಮಾಷೆ ಯಾರು ಇಂಥ ವಿಚಾರದಾಗೆಲ್ಲ ತಮಾಷೆ ಮಾಡ್ಕೊ ಕುದಿರ್ತಾರನ? ಅಷ್ಟು ಗೊತ್ತಾಗದ್ ಬೇಡ ನಿನಗೆ. ಏನಂತ ತಿಳ್ಕೊಂಡಿ ನೀನು? ನನಗೆ ಯಾಕೋ ಇಷ್ಟೇ ನಿನ್ನ ಉದ್ದೇಶ ಆಗಿರಲಿಲ್ಲ, ಬೇರೆ ಏನೋ ವಿಡಿಯೋ ಮಾಡ್ತಾಳ ಅಂತ ಅರ್ಧ ಕಸ್ಕೊಂಡು ಇಟ್ಕೊಂಡಿದ್ದೆ, ಹೌದಿಲ್ಲ? ಇಲ್ರಿ ಅತ್ತಿಯರ, ಎಲ್ಲ ನಂಗೆ ಗೊತ್ತಾಕೈತವ. ನಿನ್ನ ವಯಸ್ಸು ದಾಟೇ ನಾ ಬಂದಿರೋದು. ನಿಮ್ಮ ಅಕ್ಕ ಆಕೆ ಏನೋ ಬಾಯ್ ಮಾಡ್ಬೋದು, ಏನೇ ಮಾಡ್ಬೋದು. ನಿನ್ನ ಮೇಲೆ ಆಕೆಗೆ ಪ್ರೀತಿ ಐತಿ ಇಲ್ಲ ಅಂತ ಹೆಂಗೆ ಅನ್ಕೋತಿ ನೀನು? ನಿನ್ನ ಮೇಲೆ ಪ್ರೀತಿ ಇದ್ದಲ್ಲೇ ನಮ್ಮೆಲ್ಲರ ಕುಟು ಜಗಳ ಮಾಡಿ ಅಷ್ಟು ಹೋರಾಟ ಮಾಡಿ ಆ ಹುಡುಗಿನ ಲಗ್ನ ಆಗೋದನ್ನ ತಪ್ಪಿಸಿ ಕಡೆಗೆ ನಿನ್ನೇ ಅವ್ರ ಮೈದನ್ನು ತೊಗೊಂಡ್ಲ. ಏನು ಅಷ್ಟಕ್ಕಿಗೆ ಯಾಕಂದ್ರೆ ನೀ ಯಾಕಿನ ಅವನು ಪ್ರೀತಿ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ. ಹೌದಾ? ಇದು ಒಂದೇ ಅಲ್ಲ, ಭಾಳ ವಿಚಾರದಾಗ ಆಕಿ ನಿನಗೆ ಸಾತಾಗಿ ನಿಂತಾಳ. ನಿನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಿಲ್ಲ. ನೀನು ಕುಂದಿರಿಸಿ ಎಷ್ಟೆಲ್ಲ ಮನೆ ಕೆಲಸ ಮಾಡಿಲ್ಲ ಆಕೆ. ಅದು ಅಲ್ಲದೆ ನೋಡಿ, ನೀ ಪ್ರೆಗ್ನೆಂಟ್ ಆಗಿಲ್ಲ, ಆಕಿ ಆಗ್ಯಾಳ ಈಗ ಮತ್ತೊಮ್ಮೆ. ಅದೇ ವಿಚಾರ ನಿಂಗೆ ಗೊತ್ತಾದ್ರೆ ಮನ್ಸಿಗೆ ಎಲ್ಲಿ ನೋವು ಮಾಡ್ಕೋತಿ ಅಂತೇಳಿ ಅದನ್ನ ಸತಿಗೆ ಹೇಳೋದು ಬಿಟ್ಟು ಬಾಯಿ ಮುಚ್ಕೊಂಡದಾಳಕಿ. ವಿಚಾರ ಮಾಡಿ ನೀನು ಎಷ್ಟರ ಮಟ್ಟಿಗೆ ಆಕಿ ನಿನ್ನ ಮ್ಯಾಗಿದ್ದಾಳ. ಏನು ನೀ ಯಾಕೆ ಹಿಂಗೆ ಮಾಡಿದೆ ಅರ್ಥ ಆಗೋಲ್ತು ನನಗೆ ನಿಜವಾಗ್ಲು. ನಂಗೆ ಈಗ ಸಿಟ್ಟು ಭಾಳ ಬಂದಿತ್ತು, ನೀನು ಕಪ್ಪಾಳ ಹೊಡಿಬೇಕನ್ಸಾಕತ್ತೈತಿ, ಆದರೂ ಹೊಡೆಯಂಗಿಲ್ಲ. ಯಾಕೆ ಹೇಳ? ನಿನ್ನ ಮನಸ್ಸಿಗೆ ಒಂದು ಕ್ಷಣ ಪಶ್ಚಾತ್ತಾಪ ಆತ, ತಕ್ಕ ಅಂತೇಳಿ ಕಾಲು ಹಿಡ್ಕೊಂಡು ಹತ್ತಿ ಆ ಒಂದು ಮಾತಿಗೆ ಸುಮ್ಮನೆ ಅಷ್ಟೇ. ಇದೇ ಫಸ್ಟ್, ಇದೆಲ್ಲ ಅಷ್ಟು. ಇನ್ನೊಮ್ಮೆ ಇಂಥವು ಮಾಡಬೇಡ ಅಚಾತುರ್ಯಗಳನ್ನ. ಏನು ಈಗ ಒದ್ದ ನಿಮ್ಮ ಮಾವ ಜಾಡಿ ಸಿಟ್ಟಿಗೆದ್ದ, ಅವ ಎಷ್ಟು ಸಿಟ್ಟಿಗದಾನ, ರೊಕ್ಕದ ವಿಚಾರದಾಗ ಎಷ್ಟು ಬಿಗುವದಾನ ಅಂತ ನಿನಗೆ ಗೊತ್ತೈತಿ. ಈಗ ಫೋನ್ ಕಳೆದ ಗಂಡ ಇಂತ ಹೇಳಿ ಜಗಳ ಆಕೈತಿ ಅಂತ ನಿಂಗೆ ತಿಳ್ಕೊಳ್ಳೋಷ್ಟು ಗೊತ್ತಾಗದ ಬೇಡ? ಓದಿಯಲ್ಲವಾ ನೀನು? ಅದೇ ತಪ್ಪಾಗಿದ್ರಿ ಅತ್ತಿಯರ, ನಾನು ದೊಡ್ಡ ತಪ್ಪು ಮಾಡಿದೆ. ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ರಿ ಅತ್ತಿಯರ. ನೋಡು, ವಿಚಾರ ಮಾಡು. ಕೈ ಮೀರಿ ಅದೇನಂತಾರಲ್ಲ, ಯಾವರ ತಮಾಷೆ ಹೋಗಿ ಅಮಾಸೆ ಆಗಿ ನಗಿ ಹೋಗಿ ಆತಂದ್ರೆ ಆಮೇಲೆ ಎಯ್ ಅಂದ್ರು ಇಲ್ಲ, ಅಪ್ಪಂದ್ರು ಇಲ್ಲ. ಇವತ್ತು ಆ ಹೊಟ್ಟೆನ ಖುಷಿ ಏನಾರ ಆಗಿತ್ತಂದ್ರೆ ಅದಕ್ಕೆ ನೇರವಾಗಿ ಕಾರಣ ನೀನೇ ಹಾಕಿದ್ದಿ. ಇನ್ನು ಮಕ್ಕಳು ಮರಿ ಆಗಾಕಿದ್ದಿ. ಏನು ಭ್ರೂಣ ಹತ್ಯೆ ಮಹಾಪಾಪ, ಅದನ್ನು ಮೊದಲು ತಿಳ್ಕೊ ನೀನು. ನಿಜವಾಗ್ಲೂ ಭಾಳ ಬೇಜಾರಾಕಿತ್ತು ನನಗೆ ಮಾತ್ರ. ಏನಾರು ಆಗಿದ್ರ ರತ್ನಾಗ ಕರೇನ ಏನೋ ಒಂದು ಆಗೈತಿ, ಮತ್ತೊಮ್ಮೆ ನಿಂತೈತಿ. ಸಾಕು, 3 ಮಕ್ಕಳಾದ ಆಪ್ರೇಷನ್ ಮಾಡಿಸ್ಕೊ ಅಂತ ಹೇಳ್ತೇನೆ ನಾನು ಆಕೆಗೆ. ಆಕೆ ಯಾವಾಗ ಮಾಡಿಸ್ತೇನೆ ಅಂದ್ರೆ ನಾನೇ ಬೇಡ ಅಂದಿದ್ದೆ. ಈಗ ಆತಂದ್ರೆ ಆಪ್ರೇಷನ್ ಮಾಡಿಸ್ಕೊ ಅಂತೇನೆ. ಆದ್ರೆ ನಿಜವಾಗ್ಲೂ ಭಾಳ ಬೇಜಾರಾಕೈತಿ ನನಗೆ ಏನಾರು ವಿಚಾರ ಹಿಂಗಾಗಿದ್ರೆ. ಈಗ ನೀನಾ ಫೋನ್ ತೊಗೊಂಡು ಆಕೆಗೆ ಇಷ್ಟೆಲ್ಲ ಕಾಡಿಸ್ಬಿಟ್ಟಿ ಅಂತ ಗೊತ್ತಾದ್ರೆ ಆಕೆ ಮನಸ್ಸಿಗೆ ಎಷ್ಟು ನೋವು ಆಕೈತಿ ಅಂತ ವಿಚಾರ ಮಾಡಿಯಾ ನೀನು? ನಿನ್ನ ಮೇಲೆ ಆಕೆಗೆ ನಂಬಿಕೆ ಉಳಿತೈತೆ ಅಂತ ತಿಳ್ಕೊಂಡಿಯಾ ಏನು ಇಲ್ಲ ಅಂತ ತಿಳ್ಕೊಂಡಿಯಾ ನೀನು? ನಂಬಿಕೆ ಉಳ್ಕೊಳ್ಳಲ್ಲ. ಏನು ಆಕೆಗೆ ಏನು ಅನಿಸ್ತದೆ ಗೊತ್ತೇನ? ಎಂಥ ತಂಗ್ಯಪ್ಪ ಹಿಂಗೆ ಮಾಡಿಬಿಟ್ಲಲ್ಲಿಕ್ಕಿ ಅಂತೇಳಿ ಅನಿಸ್ತೈತಿ. ಅದು ಅಲ್ಲದೆ ಜಗತ್ತಿನಾಗಿರೋ ಅಕ್ಕ ತಂಗಿಯಾರು ಒಬ್ರಿಗೊಬ್ರು ನಂಬಿಕೆನ ಕಳ್ಕೊಂಡ್ಬಿಡ್ತಾರೆ, ಗೊತ್ತೇನ? ಅಕ್ಕ ತಂಗಿಯಾರು ಒಬ್ರೊಬ್ರು ನಂಬಿಕೆ ಕಳ್ಕೊಂಡು ಆಮೇಲೆ ನೀನೇ ಏನ ಮಾಡಿ ಅಂತ ಒಬ್ರಿಗೊಬ್ರು ಅನ್ಕೊಳಕ್ಕೆ ಶುರು ಮಾಡ್ತಾರೆ. ಅದು ಅಲ್ಲದೆ ನಿಮ್ಮ ಅಕ್ಕಗೆ ನಿನ್ನ ಮೇಲೆ ನಂಬಿಕೆ ಹೋಗತಿ, ನಾಳೆ ಏನೋ ಕೆಟ್ಟದಾದ್ರೂ ನಿನ್ನ ಮೇಲೆ ಬರಾಕ್ ನಿಂದಿರ್ತೈತಿ. ಅದಕ್ಕೆ ಒಬ್ರಿಗೆ ನಮ್ಮಿಂದ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಕೆಟ್ಟದ್ದು ಮಾತ್ರ ಮಾಡಬಾರ್ದು. ಇದನ್ನ ಮೊದಲು ನೀ ಅರ್ಥ ಮಾಡ್ಕೊ. ಏನು? ಹ್ಞೂ ರೀ ಅತ್ತಿಯರ. ಇಲ್ಲೇ ಚಲೋ ಡಾಕ್ಟರ್ ಅದಾರ ಈ ದವಾಖಾನ್ಯಾಗ. ಒಂದ್ಸಲ ಇಲ್ಲಿ ತೋರಿಸ್ಕೋತೀನಿ ನೋಡಿ ನೀನು. ಬ್ಯಾಡ್ರಿ ಅತ್ತಿಯರ, ನಾ ಸರ್ತಿಗೂ ಎಲ್ಲಿ ತೋರಿಸ್ತೇನೆ ಅಲ್ಲೇ ತೋರಿಸ್ತೇನೆ. ನೋಡು, ನಿಂಗೆ ಬಿಟ್ಟಿದ್ದೆ. ಅತ್ತಿಯರ ಏನಾತ? ನೀವು ಈ ವಿಚಾರನ ಎಲ್ಲರ ಮುಂದೆ ಹೇಳಬೇಡ್ರಿ ಅತ್ತಿಯರ. ನನ್ನ ಗಂಡು ಗೊತ್ತಾದ ನನ್ನಂತರೂ ಅವ್ನು ಸಾಯಿಸೇ ಬಿಡ್ತಾನ. ಎಲ್ಲರ ಮುಂದೆ ಹೇಳೋದಾಗಿತ್ತಂದ್ರೆ ಎಲ್ಲರ ಮುಂದೆ ಕೇಳ್ತಿದ್ದೆ, ಯಾಕೆ ಇಲ್ಲಿ ಕರೆದು ಕೇಳ್ತಿದ್ದೆ? ನಾ ಯಾಕೆ ಹೇಳಕ್ಕೆ ಹೋಗ್ಲಿ? ಈಟಿದ್ದೀನಿ ಇಷ್ಟು ಮಾಡೋ ಬುದ್ಧಿ ನನಗಿಲ್ಲ, ನಾ ಏನು ಹೇಳೋದಿಲ್ಲ. ಆದರೆ ಇದೊಮ್ಮೆ ಮಾಡಿ ಇನ್ನೊಮ್ಮೆ ಇಂಥದ್ದು ಮಾಡಬೇಡ ಆತಾ? ಏನ? ನನ್ನ ತಪ್ಪಾತ್ರಿ. ಯಪ್ಪ ದೇವ್ರೆ. ಆದರೂ ಅತ್ತಿಯವರು ನಾನು ಅಂದ್ಕೊಂಡಂಗಿಲ್ಲ ಬಿಡ, ಭಾರಿ ಕಳ ಕಟ್ತಾರ. ಮತ್ತು ಅಲ್ಲ ಹೆಂಗೆ ಗೊತ್ತಾಗಿಡ್ದಾರ ನೋಡೋದನ್ನ. ಯಪ್ಪ ದೇವ್ರೆ, CID ಆಫೀಸರ್ ಇದ್ದಂಗೆ ನಮ್ಮ ಅತ್ತಿ.
ಯಪ್ಪ ಯಾರ ಮುಂದೆ ಹೇಳಲ್ಲ ಅಂದ್ರಲ್ಲ ಅಷ್ಟೇ ಸಾಕು. ಹೇಳಲ್ಲ ಅಂದ್ರೆ ಹೇಳಲ್ಲ ಬಿಡ ಅವ್ರು. ಅಯ್ಯೋ ದೇವ್ರೆ, ಇದೇ ಇವ್ರಿಗೆ ಗೊತ್ತಾಗದೆ ಯಾರಿಗಾರ ಗೊತ್ತಾಗಿದ್ರೆ ಸುಮ್ಬಿಡ್ತಿದ್ರ ನನ್ನ. ಇದೇ ಫಸ್ಟ್ ಇದೆಲ್ಲ ಅಷ್ಟೇ, ನಮಗೆ ಯಾವತ್ತೂ ನಾ ಈ ಥರ ಮಾಡಲ್ಲ. ಥೋ ಪಾಪ ನನ್ನಿಂದ ನಮ್ಮ ಅಕ್ಕಂದು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಛೇ, ಅದಕ್ಕೆ ಸುಮ್ಮನೆ ಮನುಷ್ಯ ಯಾವುದ್ಯಾವುದಕ್ಕೂ ತಮಾಷೆ ಮಾಡಕ್ಕೆ ಹೋಗ್ಬಾರ್ದು. ನನಗೆ ಈಗ ಅರ್ಥ ಆತಪ್ಪ.